ಇನ್ನು ಬೆಳಗಾವಿಯಲ್ಲಿ ಕುರಿಗಳ್ಳರ ಹಾವಳಿ ಸಿಕ್ಕಾಪಟ್ಟೆ ಜಾಸ್ತಿ ಆಗಿದ್ರಿಂದ ಕುರುಬರೆಲ್ಲರೂ ಸೇರಿ ಬೆಚ್ಚಿ ಬೀಳ್ತಾ ಇದ್ದಾರೆ. ಹಿಂಗಾಗೋಗ್ತಾ ಇದೆಯಲ್ಲ ಪರಿಸ್ಥಿತಿ ಅಂತ. ಬೆಳಗಾವಿ ಮಹಾರಾಷ್ಟ್ರ ಗಡಿಯಲ್ಲಿ ಕುರಿಗಳ್ಳತನ ಹೆಚ್ಚಾಗ್ತಾ ಇದೆ ಸಿಕ್ಕಾಪಟ್ಟೆ ದಿನದಿಂದ ದಿನಕ್ಕೆ. ಹೀಗಾಗಿ ಭಯಭೀತರಾಗ್ತಾ ಇದ್ದಾರೆ. ಬರೀ 1.5 ತಿಂಗಳಲ್ಲೇ 156ರಿಂದ 160 ಕುರಿಗಳು ಕಳ್ಳತನ ಆಗಿದೆಯಂತೆ. ರಾತ್ರೋರಾತ್ರಿ ಟೀಮ್ ಕಟ್ಕೊಂಡು ಬಂದು ಕುರಿಗಳನ್ನು ಕಳ್ಳತನ ಮಾಡೋಗ್ತಾ ಇದ್ದಾರೆ. ಮಹಾರಾಷ್ಟ್ರದಿಂದ ಟೀಮ್ ಸಮೇತ ಬಂದು ಖದೀಮರು ಈ ಕೃತ್ಯ ಎಸಗಿ ವಾಪಸ್ ಹೋಗ್ತಾ ಇರೋದು. ರಾತ್ರಿ ಟೈಮು ಕುರಿಗಳನ್ನು ಹೊತ್ಕೊಂಡು ವಾಹನದಲ್ಲಿ ಹಾಕೊಂಡು ಎಸ್ಕೇಪ್ ಆಗ್ತಾರಂತೆ ಈ ಗ್ಯಾಂಗ್. ಬೆಳಗಾವಿ ಗ್ರಾಮೀಣ ಕಾಕತಿ ಠಾಣೆಯಲ್ಲಿ ಪ್ರತ್ಯೇಕ ದೂರು ದಾಖಲಾಗಿದೆ ಈ ಸಂಬಂಧ. ದೂರು ಕೊಟ್ಟರೂ ಕೂಡ ಈ ಕುರಿಕಳ್ಳರ ಬಂಧನವಾಗ್ತಾ ಇಲ್ಲ ಯಾಕೆ ಅಂತ ಕಿಡಿಕಾರ್ತಾ ಇದ್ದಾರೆ. ಕುರಿಕಳ್ಳರ ಬಂಧಿಸುವಂತೆ ಕುರುಬರಿಂದ ಪ್ರತಿಭಟನೆಯನ್ನು ಮಾಡಲಾಗ್ತಾ ಇದೆ. ಬೆಳಗಾವಿ ಪೊಲೀಸ್ ಕಮಿಷನರ್ ಕಚೇರಿಗೆ ಎದುರು ಪ್ರತಿಭಟನೆಯನ್ನು ಮಾಡ್ತಾ ಇರೋ ವಿಷಯವನ್ನು ಗಮನಿಸ್ತಾ ಇದ್ದಾರೆ. 156ರಿಂದ 160 ಕುರಿಗಳು ಬರೀ ಒಂದೇ ತಿಂಗಳಲ್ಲಿ 1.5 ತಿಂಗಳಲ್ಲಿ ಮಹಾರಾಷ್ಟ್ರದಿಂದ ಬಂದು ಟೀಮ್ ಕಟ್ಕೊಂಡು ಬಂದು ವಾಹನದಲ್ಲಿ ಕುರಿಗಳನ್ನು ತುಂಬಿಸ್ಕೊಂಡು ಏಕಾಏಕಿ ಎಸ್ಕೇಪ್ ಆಗ್ತಾ ಇದ್ದಾರೆ ರಾತ್ರೋರಾತ್ರಿ. ಕಂಪ್ಲೇಂಟ್ ಕೊಟ್ಟು ತುಂಬ ದಿನ ಆಯಿತು, ಯಾರೂ ಕಟ್ಟುನಿಟ್ಟಿನ ಕ್ರಮ ತಗೊಂಡಿಲ್ಲ, ಸ್ಟ್ರಿಕ್ಟ್ ಆ್ಯಕ್ಷನ್ ತಗೊಂಡಿಲ್ಲ, ಅರೆಸ್ಟ್ ಮಾಡಿಲ್ಲ, ಅವ್ರು ಯಾರನ್ನೂ ಹುಡುಕೋ ಪ್ರಯತ್ನ ಕೂಡ ಮಾಡಿಲ್ಲ ಅಂಥೇಳಿ ಕಮಿಷನರ್ ಕಚೇರಿಗೆ ಎದುರು ಪ್ರೊಟೆಸ್ಟ್ ಮಾಡ್ತಾ ಇರೋ ವಿಜುವಲ್ಸ್ ಗಮನಿಸ್ತಾ ಇದ್ದೀವಿ. ಬೆಳಗಾವಿ ಸಿಟಿ ಯೂನಿಟ್ದಲ್ಲಿ ಮೊದಲು ಕಕ್ಟಿ ಪೊಲೀಸ್ ಸ್ಟೇಷನ್ ಒಂದು ಕೇಸ್ ಕ್ರೈಮ್ ನಂಬರ್ 222/24 ಕೇಸ್ ರಿಜಿಸ್ಟರ್ ಆಗಿದೆ. ಕಂಪ್ಲೇಂಟ್ ಪ್ರಕಾರ ಇದರಲ್ಲಿ 15 ಕುರಿಗಳು ಕಳ್ಳತನ ಆಗಿದೆ. ಅವರು ರಾತ್ರಿ ಹೋಲ ಇಂದ ಈ ಥರ ಆಗಿದೆ, ಕಳ್ಳತನ ಆಗಿದೆ. ಮತ್ತು ಕಕ್ಟಿ ಸ್ಟೇಷನ್ನಲ್ಲಿ ಒಂದು ಕೇಸ್ ರಿಜಿಸ್ಟರ್ ಆಗಿದೆ. ಈ ಸೇಮ್ ಟೈಪ್ದಲ್ಲಿ ಮತ್ತು ಬೆಳಗಾಂ ರೂರಲ್ ಸ್ಟೇಷನ್ನಲ್ಲಿ ಕೂಡ ಒಂದು ಕೇಸ್ ರಿಜಿಸ್ಟರ್ ಆಗಿದೆ. ಇದರಲ್ಲಿ ಟೋಟಲ್ 14 ಕುರಿಗಳು ಕಳ್ಳತನ ಆಗಿದೆ.